बीटल गोट्स ಬ್ರೀಡಿಂಗ್ 50% ಬುಲ್ಸ್ ಇದೆ, ಇಲ್ಲಿರೋದಕ್ಕೆ ಆರ್ಟಿಫಿಷಿಯಲ್ ಮಾಡ್ತೀವಿ. ಸೆಮೆನ್ ಇದೆ ಅದರಲ್ಲಿ. ಹೊಸ ಹೊಸ ಕಾರ್ಯಯೋಜನೆಗಳು ಕಾರ್ಯಚಟುವಟಿಕೆಗಳು ಸರ್ ಮುಂದೆ ಇಂಥ ಪ್ರೋಗ್ರಾಮ್ಗಳು ತುಂಬ ನಡೀತಾ ಇರ್ತಾವೆ. ತಿಂಗಳಿಗೆ ಅಥವಾ 3 ತಿಂಗಳಿಗೆ ಒಂದು ಕಾರ್ಯಕ್ರಮ ಇಂಥವು ನಡೀತಾನೆ ಇರ್ತಾವೆ ನಮ್ಮ ಯೂನಿವರ್ಸಿಟಿಯಲ್ಲಿ, ಎಂಟೈರ್ ಯೂನಿವರ್ಸಿಟಿಯಲ್ಲಿ. ಮುಂದೆ ಏನು ಮಾಡ್ತೀವಿ, ಈ ಪ್ರೋಗ್ರಾಮ್ ತಕ್ಷಣ ಇನ್ನೊಂದು ಥರ ನಮ್ಮದು ಸುಮಾರು 17 ಡಿಪಾರ್ಟ್ಮೆಂಟ್ ಇದೆ ನಮ್ಮ ಕಾಲೇಜಲ್ಲಿ, ಯೂನಿವರ್ಸಿಟಿಯಲ್ಲಿ. ಒಂದೊಂದು ಡಿಪಾರ್ಟ್ಮೆಂಟ್ ಕೆಲವರು ನಾವು ಬ್ರೀಡಿಂಗ್ ಡಿಪಾರ್ಟ್ಮೆಂಟ್ ನಮ್ಮದು, ಕೆಲವರು ನ್ಯೂಟ್ರಿಷನ್ ಇರ್ತಾರೆ, ಕೆಲವರು ವೈದ್ಯಕೀಯದವರು ಇರ್ತಾರೆ. ಇವರೆಲ್ಲರೂ ಸೇರಿ ಒಂದೊಂದು ತಿಂಗಳಿಗೋ ಅಥವಾ 3 ತಿಂಗಳಿಗೊಂದ್ಸಲ ಇಂಥ ಕಾರ್ಯಕ್ರಮಗಳಿಟ್ಟುಕೊಂಡು ಎಲ್ಲರೂ ಜನರಿಗೆ ಮನವರಿಕೆ ಮಾಡ್ಕೊಳ್ಳೋದು, ಮತ್ತು ಸೈಂಟಿಸ್ಟ್ಗಳನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂತ ಡಿಸ್ಕಸ್ ಮಾಡೋದು, ನಾವು ಸರಿಯಾಗಿ ಮಾಡ್ತಾ ಇದ್ದೀವಿ ಅಥವಾ ಬೇರೆ ಥರ ಹೋಗಬೇಕಾ, ಪ್ರಪಂಚದ ಹತ್ರ ಏನು ನಡೀತಾ ಇದೆ ಅವನ್ನೆಲ್ಲ ವಿಚಾರಗಳನ್ನು ತಿಳ್ಕೊಂಡು ಎಲ್ಲರೂ ಒಂದು ಕಡೆ ಸೇರಿ ಇದನ್ನು ಸದಾ ನಡೀತಾನೆ ಇರ್ತಾವೆ. 2 ತಿಂಗಳು 3 ತಿಂಗಳಿಗೆ ಒಂದ್ಸಲ ಕಾರ್ಯಕ್ರಮ ನಡೀತಾನೆ ಇರ್ತವೆ. ಸೊ ಅದರದ ಉದ್ದೇಶ ಒಂದು ಬ್ರೀಡಿಂಗ್ ಕಾರ್ಯಕ್ರಮ ಇವತ್ತು ಮಾಡ್ತಾ ಇದೆ, ಅನಿಮಲ್ ಬ್ರೀಡಿಂಗ್ ಕಾರ್ಯಕ್ರಮ. ಸರ್ ತಮ್ಮ ಹೆಸರು ಸರ್? ನಾನು ಡಾಕ್ಟರ್ ನಾಗರಾಜ್ ಅಂತ, ಪ್ರೊಫೆಸರ್ ಅಂತ ಇಟ್ಟಿದ್ದೀನಿ, ಇಲ್ಲಿ ಅನಿಮಲ್ ಸೈನ್ಸ್ ಡಿವಿಷನ್ ಇಟ್ಟಿದ್ದೀನಿ. ಸೊ ಇದಕ್ಕೆ ಆರ್ಗನೈಸಿಂಗ್ ಸೆಕ್ರೆಟರಿ ಅಂತ ಹೇಳ್ಬಿಟ್ಟು ನಮ್ಮ ಟೀಮ್ ಜೊತೆಗೆ ಎಲ್ಲ ನಾವು ಸೇರಿಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸರ್ ನಮಸ್ತೆ. ಹೇಳಿ ಸರ್, ಇದು ಕಾರ್ಯಕ್ರಮದ ಬಗ್ಗೆ ಹೇಳಿ ಸರ್. ಇವತ್ತು ತಾವು ಬೆಳಗ್ಗೆಯಿಂದ ನೋಡ್ತಾ ಇದ್ದ ಹಾಗೆ ಇದು ದೇಶಾದ್ಯಂತ ಎಲ್ಲ ಸೈಂಟಿಸ್ಟ್ ಬಂದಿದ್ದು. ಇವತ್ತು ನ್ಯಾಷನಲ್ ಕನ್ವೆನ್ಷನ್ ಅಂತ ಒಂದು ಮಾಡ್ತಾ ಇದ್ದೀವಿ, ಕಾನ್ಫರೆನ್ಸ್ ಅಂತ ಹೇಳ್ಬಿಟ್ಟು 2 ದಿವಸದ ಪ್ರೋಗ್ರಾಮ್ ಇದೆ ಇದು. ಒಂದು ಕಡೆ ಎಲ್ಲ ಸೈಂಟಿಸ್ಟ್ಗಳು ಸೇರಿ ಅಲ್ಲಿ ಆಡಿಟೋರಿಯಮಲ್ಲಿ ಎಲ್ಲ ಡಿಸ್ಕಷನ್ಸ್ ನಡೀತಾ ಇರ್ತದೆ, ರಿಸರ್ಚ್ ಬಗ್ಗೆ ಮುಂದೆ ಹೇಗೆ ಮಾಡಬೇಕು, ಇದುವರೆಗೆ ಏನು ಮಾಡಿದ್ದೀವಿ ಅಂತ. ಇಲ್ಲಿ ಏನು ಮಾಡಿದ್ದೀವಿ ಅಂದರೆ ಎಲ್ಲರಿಗೂ ಪರಿಚಯ ಆಗಲಿ ಅಂತ ನಮ್ಮ ದೇಶದಲ್ಲಿ ಎಷ್ಟು ವಿವಿಧ ರೀತಿಯ ಜಾನುವಾರು ತಳಿಗಳಿದ್ದಾವೆ ಅದನ್ನೆಲ್ಲ ತಂದು ಇಲ್ಲಿ ಇಟ್ಟಿದ್ದೀವಿ. ಎಲ್ಲರಿಗೂ ಒಂದು ಚಿರ ಪರಿಚಯ ಆಗಲಿ ಅಂತ ಹೇಳ್ಬಿಟ್ಟು ಇದು ಮಾಡಿ ಇವತ್ತು ಇಲ್ಲಿ ಇಟ್ಟಿದ್ದೀವಿ. 2 ದಿವಸ ಇಲ್ಲಿ ಇರ್ತವೆ. ಇಲ್ಲಿ ಬರೋರೆಲ್ಲ ನೋಡ್ಬೋದು ಈ ಜಾನುವಾರುಗಳು. ಇದರಲ್ಲಿ ನಮಗೆ ಕೆಲವು ಗೊತ್ತಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವಿಧವಾದ ತಳಿಗಳನ್ನು ತಂದಿಲ್ಲಿ ಇಟ್ಟಿದ್ದಾರೆ. ಸೊ ಉದ್ದೇಶ ಏನಂದರೆ ಈ ತಳಿಗಳನ್ನು ಎಲ್ಲರಿಗೂ ಪರಿಚಯ ಮಾಡಿಸೋದು, ಅದರ ರೈತರವರೆಗೂ ತೊಗೊಂಡು ಹೋಗೋದು. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಈ ತಳಿಗಳನ್ನು, ಕೆಲವರು ಇದ್ದಾರೆ ಗೋಶಾಲದವ್ರು ಇದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಬೇಕಾದರೆ ಅನಿಮಲ್ ತೊಗೊಂಡು ಅವರು ಬೆಳೆಸ್ಕೋಬೋದು ಅಂತ ಹೇಳ್ಬಿಟ್ಟು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು. ಸೊ ಏನಾದರೂ ಇದು ಕೇಳಿ ಮೇಡಮ್ ಹೇಳ್ತಾರೆ. ಕಾರ್ಯಾಗಾರದಲ್ಲಿ ದೇಶೀಯ ಗೋತಳಿಗಳ ಸಂರಕ್ಷಣೆ ಮಾತ್ರ ಅಲ್ಲ, ವಿವಿಧ ಬೇರೆ ಥರ ಜಾನುವಾರುಗಳು, ಮೇಕೆಗಳಿರ್ಬೋದು, ಕುರಿಗಳಿರ್ಬೋದು, ಮತ್ತು ಕೋಳಿಗಳು, ನಾಟಿ ಕೋಳಿಗಳು, ಅದರಲ್ಲಿ ವಿವಿಧ ತಳಿಗಳಿದೆ. ಇವೆಲ್ಲವನ್ನು ಸಂರಕ್ಷಣೆಯ ಬಗ್ಗೆ ಒಂದು ಕಾರ್ಯಾಗಾರವನ್ನು ಮಾಡ್ತಾಯಿದ್ವಿ. ದೇಶಾದ್ಯಂತದಿಂದ ಬಂದ ಸಂಶೋಧಕರು ಇದ್ರ ಬಗ್ಗೆ ಅವರವರ ಸಂಶೋಧನೆ ಕಾರ್ಯಗಳನ್ನು ಮಂಡನೆ ಮಾಡ್ತಾರೆ. ಮಂಡನೆ ಮಾಡಿದ ನಂತರ ಈ ಒಂದು ತಳಿಗಳನ್ನು ರಕ್ಷಣೆ ಹೇಗೆ ಮಾಡಬೇಕು ಅನ್ನೋದು ಒಂದು ಪಾಲಿಸಿ ಮೇಕರ್ಸಿಗೆ ನಾವು ಒಂದು ಪಾಯಿಂಟ್ಸನ್ನು ಕೊಡುವಂಥ ಒಂದು ಕಾರ್ಯಾಗಾರ ಆಗುತ್ತೆ. ಅದರ ಜೊತೆಗೆ ಇಲ್ಲಿ ನಾವು ಒಂದು ಏನು ನೋಡ್ತಾ ಇದ್ದೀರಾ, ಒಂದು ಲೈವ್ ಅನಿಮಲ್ ಪ್ರದರ್ಶನ ಅಂತ. ಇಲ್ಲಿ ಇರೋ ಜಾನುವಾರು ತಳಿಗಳು ಇಡೀ ಭಾರತದಲ್ಲಿ ವಿವಿಧ ಸ್ಟೇಟ್ಸಿಂದ ಬಂದಿದೆ. ಹಾಗಾಗಿ ನಾವು ಎಲ್ಲರೂ ಕೂಡ ಅಲ್ಲಿ ಹೋಗೋಕ್ಕಾಗದೇ ಇರೋ ಸ್ಥಳಗಳಿಂದ ಕೂಡ ಬಂದಿದೆ. ಫಾರ್ ಎಕ್ಸಾಂಪಲ್ ಬದ್ರಿ ಅಂತ ಇದೆ, ಹಿಮಾಚಲಿಂದ ಬಂದಿದೆ, ಆಮೇಲೆ ರಾಟಿ ಅಂತ ಬಂದಿದೆ ರಾಜಸ್ಥಾನದಿಂದ. ಸೊ ಆ ಥರ ಒಂದು ನಮ್ಮ ಒಂದು ವಿದ್ಯಾರ್ಥಿಗಳಿಗೆ ಇದರಿಂದ ಒಂದು ಅನುಕೂಲ ಆಗಲಿ ಅಂತ ಹೇಳಿ ಒಂದು ಪ್ರದರ್ಶನವನ್ನು ಪಶುಪಾಲನಾ ಇಲಾಖೆಯವರ ಜೊತೆಗೆ ಏರ್ಪಾಡು ಮಾಡಿದ್ದೀವಿ. ಹಾಗಾಗಿ ಇದು ಒಂಥರ ಸಂಶೋಧನೆ ಮತ್ತು ರೈತರು ಮತ್ತು ಈ ಥರ ಗೋಶಾಲೆಗಳನ್ನು ಏನು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೋ ಅವರ ಜೊತೆಗೆ ಒಂದು ಬ್ರಿಡ್ಜಿಂಗ್ ಗ್ಯಾಪ್ ಅಂತ ಹೇಳ್ಬೋದು. ಮತ್ತು ಇದನ್ನು ಮಾಹಿತಿಯನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಅನ್ನೋದು ಮುಖ್ಯ ಉದ್ದೇಶ. ಮೇಡಮ್, ಇಷ್ಟು ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಮಾಡಿದಾಗ ಇನ್ನೊಂದು ಸ್ವಲ್ಪ ಪ್ರಚಾರ ಕೊಟ್ಟಿದ್ರೆ ಇನ್ನಷ್ಟು ಭಾಳಷ್ಟು ರೀಚ್ ಆಗೋದು. ಸ್ವಲ್ಪ ಎಲ್ಲ ಪ್ರಚಾರ ಕಡಿಮೆ ಆಗ್ತಾ ಇದೆ ಅನಿಸುತ್ತಲ್ಲ ಮೇಡಮ್? ಈಗ ತಾನೇ ನಮ್ಮ ಯೂನಿವರ್ಸಿಟಿ ವತಿಯಿಂದ ಬೀದರಲ್ಲಿ 17, 18, 19ರಲ್ಲಿ ದೊಡ್ಡ ಗಾತ್ರದಲ್ಲಿ ಒಂದು ಪಶುಮೇಳ, ಮತ್ಸ್ಯಮೇಳ ನಡೆದಿತ್ತು. ಆಗ ಎಲ್ಲ ವಿವಿಧ ಜಿಲ್ಲೆಗಳಿಂದ ರೈತರು ಅಲ್ಲಿ ಸಾವಿರಾರು ಜನ, ಒಂದು ದಿನಕ್ಕೆ ಲಕ್ಷ ಜನ ಭಾಗವಹಿಸಿದ್ದಾರೆ. ಅಲ್ಲೂ ಕೂಡ ಇದಕ್ಕಿಂತ ಬೃಹತ್ ಗಾತ್ರವಾಗಿ ಒಂದು ನಡೆದಿತ್ತು. ಆದರೆ ಇದೊಂದು ಬೆಂಗಳೂರು ಜನಗಳಿಗೆ ಇದು ಉಪಯೋಗ ಆಗಲಿ ಅಂತ ಹೇಳಿ ನಾವು
ಮಾಡಿದ್ವಿ. ಅದು ಇನ್ನು ಮುಂದೆ ಮಾಡ್ತಾ ಇರ್ತೀವಿ ವರ್ಷ ಕಳೆದ 1-2 ತಿಂಗಳ ಕೆಳಗೆ ಮೇವಿನ ಬಗ್ಗೆ ಒಂದು ಮೇಳವನ್ನು ಮಾಡಿದ್ವಿ. ಈ ಥರ ಜಾನುವಾರುಗಳಿಗೆ ಪೂರಕವಾಗಿ ಉಪಯೋಗ ಆಗುವಂಥ ಮಾಹಿತಿಗಳನ್ನು ಸಿಟಿ ಜನಕ್ಕೂ ಕೂಡ ತಲುಪಿಸ್ಬೇಕು ಅನ್ನೋ ಒಂದು ಮುಖ್ಯ ಉದ್ದೇಶ. ಮೇಡಮ್ ತಮ್ಮ ಹೆಸರು ಡೆಸಿಗ್ನೇಷನ್? ನನ್ನ ಹೆಸರು ಡಾಕ್ಟರ್ ಜಯಶ್ರೀ ಅಂತ ಹೇಳಿ, ಪ್ರಾಧ್ಯಾಪಕರು ಪ್ರಾಣಿ ತಳಿ ಸಂವರ್ಧನೆ.